ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಯಶಸ್ವಿಗೊಳಿಸಬೇಕು. ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ತಾಲೂಕು ದಂಡಾಧಿಕಾರಿಗಳಾದ ಯರಿಸ್ವಾಮಿ ಪಿಎಸ್ ಅವರು ಪೂರ್ವಭಾವಿ ಸಭೆಯಲ್ಲಿ ಸೂಚಿಸಿದರು. ಅವರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಕಾರ್ಯಾಲಯದಲ್ಲಿ ಅಕ್ಟೋಬರ್ 17ರಂದು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಆಚರಣೆ ಮಾಡುವ ನಿಮಿತ್ತವಾಗಿ ನಡೆದಂತ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ವಾಲ್ಮೀಕಿ ಜಯಂತಿ ದಿನದಂದು ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ವಾಲ್ಮೀಕಿ ಜಯಂತಿಯನ್ನ ನೆರವೇರಿಸಬೇಕು. ನಂತರ ಬೆಳಗ್ಗೆ 11 ಗಂಟೆಗೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆಯುವಂತಹ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡು ಅಪೇಕ್ಷೆಯಂತೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸುವಂತೆ ಆದೇಶ ಮಾಡಿದರು. ಸಂದರ್ಭದಲ್ಲಿ ಮುಂಡರಗಿ ತಾಲೂಕು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ವಾಲ್ಮೀಕಿ ಸಮಾಜದ ಬಾಂಧವರು ಹಾಗೂ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ಮರಿಯಾಜಾ ಎಂಎಚ್. ಎಲ್ಲ ನಾನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಗೆ ನಾನು ಅಧ್ಯಕ್ಷನಾದ್ರೆ ಆ ಎಲ್ಲ ಇಲಾಖೆಯ ಮುಖ್ಯಸ್ಥರು ಸಹ ಸದಸ್ಯರು ಇದ್ದೀನಿ. ಸೊ ಅದರಲ್ಲಿ ಯಾವುದೇ ಇಲಾಖೆಯಲ್ಲಿ ಆಚರಣೆ ಆಗಿಲ್ಲ, ಅದಕ್ಕೆ ಏನಾದರೂ ಅವಮಾನ ಆಗಿದೆ ಅಥವಾ ಏನಾದರೂ ಧಕ್ಕೆ ತಂದಿದೆ ಅಥವಾ ನೀವು ಅದರಲ್ಲಿ ಇನ್ಶೂರೆನ್ಸ್ ಮಾಡಿದ್ರೆ ಅಂತಂದ್ರೆ ಇವತ್ತು ಎರಡು ರೆಸ್ಪಾನ್ಸಿಬಲ್ ಅಧಿಕಾರಿಗಳು ಯಾರಿದ್ದಾರೆ ಅದನ್ನು ನಾನು ಪ್ರತಿ ಸಾರಿ ಹೇಳಲಿಕ್ಕೆ ಇದು ಚಿಕ್ಕ ಮಕ್ಕಳ ನೀವು ನಿಮಗೆ ಪಾಠ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ ನಮ್ಮ ಜವಾಬ್ದಾರಿ ಏನಂತ ಇಲಾಖೆನ ನಡೆಸ್ತೀರಿ ಅಂತಂದ್ರೆ ನಿಮಗೆ ನನಗೆ ಸದಸ್ಯರ ಕೈಯಲ್ಲಿದೆ, ನನಗೆ ಕಾರ್ಯದರ್ಶಿ ಕಾರ್ಯದಲ್ಲಿದೆ, ನನಗೆ ಅಧ್ಯಕ್ಷತೆ ಗಿರಿಯಲ್ಲಿದೆ, ನನಗೆ ಯಾವ ಹುದ್ದೆ ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನಿಮ್ಗಿದೆ. ಆದಾಗ ನೀವು ರಿಮೈಂಡ್ ಮಾಡ್ತಾ ಇದ್ದೀವಿ ತಾಲೂಕು ಆಡಳಿತದಿಂದ ನೀವು ಮುಖ್ಯಸ್ಥರು ಅದೇ ಸಂದರ್ಭದಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ರಜೆ ಇದ್ದದ್ದು ಅಥವಾ ಅವತ್ತೇನಾದರೂ ನಿಮಗೆ ವೈಯಕ್ತಿಕ ಕಾರಣದಿಂದ ಅಥವಾ ಮೇಲಧಿಕಾರಿಗಳು ಅನುಮತಿ ಕೊಟ್ಟು ನೀವು ಗೈರು ಆಗಿದ್ರೆ ಅಥವಾ ಇನ್ಯಾವುದಾದ್ರೂ ಇದ್ರೆ ಅದನ್ನು ಹೊರತುಪಡಿಸಿ ಕಡ್ಡಾಯವಾಗಿ ಹಾಜರಿದ್ದು ನೀವು ಆ ಎಲ್ಲ ಸಮಿತಿಯ ಎಲ್ಲ ಆಚರಣೆಗಳು ರಾಷ್ಟ್ರೀಯ ಹಬ್ಬಗಳ ಎಲ್ಲ ಆಚರಣೆಗಳನ್ನು ಸಹ ತಾವೇ ಮುಂದುವರಿತು ಅದನ್ನು ಆಚರಣೆ ಮಾಡಬೇಕು. ತಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲೂ ಸಹ ಅದನ್ನು ಆಗ್ತಾ ಇರೋದನ್ನು ಗಮನಿಸಬೇಕು, ಹಾಗೆ ಅದನ್ನು ಎನ್ಶೋರ್ ಮಾಡಬೇಕು. ಇದು ಹೇಳೋದಲ್ಲ ಅಕಸ್ಮಾತ್ ನನಗೆ ಎಲ್ಲಾದರೂ ಕಂಪ್ಲೇಂಟ್ ಬಂತು ಯಾರಾದ್ರೂ ಆ ಥರ ಹೇಳಿದ್ರು ಅಂತಂದರೆ ಆ ಬಗ್ಗೆ ಎನ್ಕ್ವೈರಿ ಫಿಕ್ಸ್ ಮಾಡಿ ಮತ್ತೆ ನಾವು ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ತೇವೆ, ನೀವೇ ಆನ್ಸರ್ ಮಾಡ್ಕೋಬೇಕು ಯಾಕೆ ನೀವು ಅದನ್ನು ಸರಿಯಾಗಿ ಮಾಡಲಿಲ್ಲ ಅನ್ನೋದು. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೆ ಈಗ ನಮಗೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಮುದಾಯದವರು ಕೆಲವೊಂದು ಚಿಕ್ಕ ಪುಟ್ಟ ಇದನ್ನ ಹೇಳಿದ್ದಾರೆ. ಅವರು ದಿನಾಂಕವನ್ನು ಮತ್ತೆ ನಿಗದಿಪಡಿಸಿ ಆಯೋಜನೆ ಮಾಡ್ತೇವೆ. ಅವತ್ತಿನ ದಿನ ಎಲ್ಲ ಅಧಿಕಾರಿಗಳನ್ನು ಸಹ ಮತ್ತೆ ನಮಗೆ ಇದೇ ಮೂಲಕ ತಿಳಿಸಲಾಗ್ತದೆ. ಅವ್ರು ಬಂದು ಮತ್ತೊಂದು ತತ್ವಾದರ್ಶಗಳನ್ನು ಕೇವಲ ಒಂದು ಜಯಂತಿಗೆ ಸೀಮಿತ ಆಗಬಾರ್ದು, ಕೇವಲ ಒಂದು ವೇದಿಕೆಯ ಭಾಷಣಕ್ಕೆ ಸೀಮಿತ ಆಗಬಾರ್ದು. ಕಡ್ಡಾಯವಾಗಿ ಜನರ ಮನೆಗೆ, ಜನರ ಹೃದಯಕ್ಕೆ, ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಜಯಂತಿಯನ್ನ ಇಲಾಖೆಯವರ ಒಂದು ಸರ್ಕಾರ ಹೊಂದ್ಕೊಂಡು ಆ ಥರ ಒಂದು ಅರ್ಥಪೂರ್ಣ ಜಯಂತಿಗೆ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕಂತ ನನ್ನೊಂದು ರಿಕ್ವೆಸ್ಟ್. ಏನಾಗಿರ್ತೈತೆ ಇಲ್ಲೇ ನೋಡ್ರಿ, ವಾಸ್ತವ ಸ್ಥಿತಿ ಇದೆ, ಇಲ್ಲೇ ಮೀಡಿಯಾದಲ್ಲಿ ಎಲ್ಲರೂ ಗಮನ ಕೊಡ್ರಿ. ಇಲ್ಲಿ ಏನು ವಾಸ್ತವ ಸ್ಥಿತಿ ಅಂದ್ರೆ ನಮಗೆ ಸರಿಯಾಗಿ ಸಮಯ ಪ್ರಜ್ಞೆ ಇಲ್ಲ. 11 ಗಂಟೆ ನಮ್ಮ ಇಲಾಖೆ ವತಿಯಿಂದ 11 ಗಂಟೆಗೆ ತಹಶೀಲ್ದಾರ್ ಅವರು ನಮ್ಗೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ನೋಟಿಸ್ ಆದ್ರು, ಎಲ್ಲ ಸಂಘಟನೆಗಳು ಪದಾಧಿಕಾರಿಗಳು ಇಲ್ಲಿ ಬಂದು ಕುತ್ಕೊಂಡ್ವಿ. 11 ಗಂಟೆ ಆದರೂ 11:40 1 ಗಂಟೆ ಕಾಲಾವಧಿ ನಾವು ಚೇಂಬರ್ನಲ್ಲಿ ಬಂದು ಕುತ್ಕೊಂಡು ಕಾನೂನು ಆಗುವಂಥ ಸಮಯ ಇವತ್ತು. ಮುಂದಿನ ತೀರ್ಮಾನದಲ್ಲಿ ಈ ಥರ ಆಗಬಾರ್ದು. ಆಮೇಲೆ ತಹಶೀಲ್ದಾರ್ ಸಾಹೇಬರ ನನಗೆ ಇವತ್ತೊಂದು ರಿಪೋರ್ಟ್ ಕೊಡ್ಬೇಕು. ನೀವು ನಾನು ಡಿ.ಸಿ ಅವರಿಗೆ ಒಂದು ಮನವಿ ಕೊಡ್ತೀನಿ, ಆಮೇಲೆ ಡಿ.ಸಿ ಅವರಿಗೆ ನಾನು ರಿಪೋರ್ಟ್ ಕೊಡ್ತೀನಿ. ಏನಂತ ಕೊಡ್ತೀನಿ ಅಂತಂದ್ರೆ, ಕಾಟಾಚಾರಕ್ಕೆ ಕೇವಲ ಸರ್ಕಾರದ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಬೇಕೆಂಬ ಉದ್ದೇಶದಿಂದ ತಹಶೀಲ್ದಾರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಎಲ್ಲ ಇಲಾಖೆ ಹಾಜರಿ ಸಿಬ್ಬಂದಿಗಳಿದ್ದಾರೆ, ಇಲ್ಲಿ ಮುಖ್ಯಸ್ಥರಿದ್ದಾರ, ಕೇವಲ ಸಂಘಟನೆದಾರದಾರ, ಮೀಡಿಯಾದಾರದಾರ, ಬೆರಳೆಣಿಕೆಯಷ್ಟು ಇಲಾಖೆಯ ಮುಖ್ಯಸ್ಥರು ಇಲ್ಲಿ ಕಾಣಕತ್ತಾರ. ಇದರ ಬಗ್ಗೆ ನೀವೇನು ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡ್ರಿ? ವಾಲ್ಮೀಕಿ ಅವರ ಜಯಂತಿ ಕೇವಲ ಭಾಷಣಕ್ಕೆ, ಕೇವಲ ಕಾಟಾಚಾರಕ್ಕೆ, ಸರ್ಕಾರದ ಪ್ರೋಟೋಕಾಲ್ಗೆ ಸೀಮಿತ ಆಗಬಾರ್ದು. ಅವರು ಈ ದೇಶದ ಶಕ್ತಿ, ಈ ದೇಶದ ಅದ್ಭುತವಾಗಿರ್ತಕ್ಕಂಥ, ಈ ಜಗತ್ತಿಗೆ ರಾಮಾಯಣವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಋಷಿ. ಅವರ ವ್ಯಕ್ತಿತ್ವಕ್ಕೆ ನಾವು ಗೌರವ ಸಲ್ಲಿಸಬೇಕಲ್ಲ. ಅದಕ್ಕೆ ಬಂದ ಮೇಲೆ ಮುಂದಿನ ತೀರ್ಮಾನಗಳಲ್ಲಿ ದಯವಿಟ್ಟು ಈ ತರ ಆಗಬಾರ್ದು. ಅವರು ಒಂದು ಒಳ್ಳೆ ಮಾನವೀಯ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಈ ಸಮಾಜಕ್ಕೆ.